ನೋಡಿ, ನೀಟ್ ಪರೀಕ್ಷೆಯಲ್ಲಿ ಅದು ಪೇಪರ್ ಲೀಕ್ ಆಗಿತ್ತು. ಅದ್ರ ಹೊಣೆ ಯಾರ್ದು? ಸರ್ಕಾರದ್ದು. ಯಾರು ಅಧಿಕಾರದಲ್ಲಿದ್ದಾರೆ ಅವರು ಹೊಣೆ ಆಗುತ್ತೆ. ಸೊ ಅದರ ವಿರುದ್ಧ ಎಲ್ಲ ಯುವ ಜನಾಂಗದವರು ಮತ್ತು ಎಲ್ಲ ಜನಾಂಗದವರು ಜಾತಿ ಭೇದ ಭಾವ ಬಿಟ್ಟು ಎಲ್ಲರಿಗೆಲ್ಲೋದ್ರು ಒಂದು ಒಳ್ಳೆ ಕೆಲಸ ಆಗಬೇಕು ಅಂತ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮತ್ತು ಅವರು ಒಂದು ನಮ್ಮ ಎಜುಕೇಷನ್ ಮಿನಿಸ್ಟರ್ ಅವ್ರ ರೆಸಿಗ್ನೇಷನ್ಗೆ ಅವರು ಸ್ವಲ್ಪ ಒತ್ತಾಯಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಇವರು ಸರ್ಕಾರ ಅವರ ಏನು ಅವ್ರದ್ದು ಏನು ಕಷ್ಟ ಆಗಿದೆ ಅದಕ್ಕೇನು ಸ್ಪಂದನೆ ಮಾಡ್ತಾ ಇಲ್ಲ ಅಂತ ಅವ್ರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವ್ರು ಪ್ರತಿಭಟನೆ ಮಾಡೋಕ್ಕೆ ಅದಕ್ಕೆ ಸ್ಪಂದನೆ ಮಾಡೋದು ಬಿಟ್ಟು ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರಂದರೆ ಇದು ಒಂದು ಪ್ರಕಾರದ ಪ್ರಜಾಪ್ರಭುತ್ವದ ವಿರುದ್ಧ ಸರ್ಕಾರ ಅನ್ನಕ್ಕೆ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ಇದು ಏನು ಅವ್ರು ಪ್ರತಿಭಟನೆ ಮಾಡ್ತಾರೆ ಅದಕ್ಕೆ ನಮ್ಮೆಲ್ಲರ ಸಂಪೂರ್ಣ ಬೆಂಬಲವಿರಬೇಕು. ಯಾಕಂದರೆ ಇದು ಯಾರೋ ಸ್ವಾರ್ಥಕ್ಕೆ ಅವರು ಪ್ರತಿಭಟನೆ ಮಾಡ್ತಾ ಇಲ್ಲ. ಒಂದು ವ್ಯವಸ್ಥೆಯಲ್ಲಿ ಏನು ಲೋಪವಾಗಿದೆ ಅದಕ್ಕೆ ನಾವು ವಿರೋಧವಾಗಿ ಅವ್ರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಒಬ್ಬರು ಯಾರೂ ನೋಡಬಾರ್ದು, ಯಾವ ಭೇದ ಭಾವ ಪಾರ್ಟಿ ಪಕ್ಷ ನೋಡಬಾರ್ದು, ನಾವೆಲ್ಲರೂ ಸೇರಿ ಅದಕ್ಕೆ ನಾವು ಬೆಂಬಲ ಮಾಡ್ತಾ ಇದ್ದೀವಿ. ಸರ್, ಸೋನಂ ವಾಂಗ್ಚುಕ್ ಅವರು ಅಂದರೆ ಪ್ರತಿಭಟನೆ ಮಾಡ್ತಾ ಇದ್ರು, ಅವರು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ರು, ಅವ್ರಿಗೆ ಏಕಾಏಕಿ ಬಂದು ಕರ್ಕೊಂಡು ಹೋಗಿದ್ದಾರೆ. ಹೌದು, ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಅದು ನೋಡಿ, ಅದು ಅವ್ರು ಪ್ರತಿಭಟನೆ ಮಾಡೋದು ಅವ್ರ ಹಕ್ಕು. ಅವರು ಏನು ಪೀಸ್ಫುಲ್ ಪ್ರೊಟೆಸ್ಟ್ ಮಾಡ್ತಾ ಇದ್ರು, ಏನು ಶಾಂತಿಯುತವಾಗಿ ಅವರು ಪ್ರತಿಭಟನೆ ಮಾಡ್ತಾ ಇದ್ರು. ಅದು ಇವ್ರಿಗೆ ಸಹಿಸಕ್ಕಾಗಲ್ಲ. ಅದಕ್ಕೂ ಅವರು ಬಂದ್ಬಿಟ್ಟು ಸಡನ್ನಾಗಿ ಒಂದು ಬೆಳಿಗ್ಗೆ ಬಂದ್ಬಿಟ್ಟು ಪೊಲೀಸವ್ರು ಬಂದ್ಬಿಟ್ಟು ಅವ್ರಿಗೆ ಫೋರ್ಸ್ಫುಲಿ ಅವರಿಗೆ ಎತ್ಕೊಂಡು ಹೋಗ್ತಾರಂದರೆ ಇದೇನು ನಮಗೆ ಪ್ರಜಾಪ್ರಭುತ್ವ ಇದೆಯಾ, ಈ ಡಿಕ್ಟೇಟರ್ಶಿಪ್ ಇದೆಯಾ, ನಮ್ಗೆ ಅರ್ಥ ಆಗ್ತಾ ಇಲ್ಲ. ಸರ್, ಇಷ್ಟು ದಿವಸ ಧರ್ಮೇಂದ್ರ ಪ್ರಧಾನ್ ಅವರನ್ನ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸಿದ್ರು. ಇತ್ತೀಚೆಗೆ ಮತ್ತೆ ನರೇಂದ್ರ ಮೋದಿ ಅವರು ಸಹ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಯುವ ಜನರು. ಹೌದು, ಅದ್ರ ಬಗ್ಗೆ ತಮ್ಮ ಅನಿಸಿಕೆ ಏನಿದೆ? ಯಾಕೆ ನೋಡಿ, ಮೊದಲು ಅವರು ಎಜುಕೇಷನ್ ಮಿನಿಸ್ಟ್ರಿ ಯಾರಿದ್ದಾರೆ, ಈ ಥರ ನೀಟ್ ಪರೀಕ್ಷೆಯಲ್ಲಿ ಪೇಪರ್ ಲೀಕ್ ಆಗಿದೆ ಅಂತ ಅದಕ್ಕೋಸ್ಕರ ಅವರೇ ರಿಸೈನ್ ಮಾಡಬೇಕಂತ ಒಂದು ಬೇಡಿಕೆ ಇತ್ತು. ಆದರೆ ಈಗ ಅವರು ರಿಸೈನ್ ಮಾಡ್ತಾ ಇಲ್ಲ. ಮತ್ತು ಇವಾಗ ನಮ್ಮೆಲ್ಲ ಯುವ ಜನಾಂಗದವರು, ನಮ್ಮ ಯುವ ನೇತಾಗಳು ಅವರೆಲ್ಲ ಹೇಳ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ರಿಸೈನ್ ಮಾಡಬೇಕು. ಅದು ಒಳ್ಳೆಯದೇ ಅಂತ ನನಗೆ ಭಾವಿಸುತ್ತೇನೆ. ಸರಿ, ಬಸವ Dayare Madina Tours and Travel Baswa Kalyan Umrah Service and Visa Assessment opposite Taj Medical Chilagali Baswa Kalyan. New Vishwa Developers Baswa Pride own your dream plots today starting from 6 lakh only. Easy installment just 500 meters NH65 and 11 approved. Sadhya Hospital, Veterinary and Mother Care, General Hospital और Scanning Center, बस स्टैंड रोड, कमला रेस्टोरेंट के बाजू में, बसवा कल्याण। राधे सुपरमार्केट, एड्रेस है अपोजिट संतोष गैस एजेंसी नियर शिवपुर रोड, बसवा कल्याण।